ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಬ್ರೆಸ್ಟ್ ಮಿಲ್ಕ್ನ ಯಾವ ಥರ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ನನ್ನ ಎದೆ ಹಾಲನ್ನ ಯಾವ ಥರ ಹೆಚ್ಚಿಸ್ಕೊಂಡೆ, ಹಾಗೆ ಏನೆಲ್ಲ ಆಹಾರ ತಗೊಂಡೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಎಲ್ಲನೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಆಗ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಡೆಲಿವರಿ ಆಗಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂತಂದರೆ, ನಾವು ತುಂಬ ಟಯರ್ಡ್ ಆಗಿರ್ತೀವಿ. ಸೊ ಮಿಲ್ಕ್ ಸಪ್ಲೈ ತೀರಾ ಕಡಿಮೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಮಗು ತುಂಬ ಅಳ್ತಾ ಇರುತ್ತೆ ಆ್ಯಂಡ್ ಮಗುನ ಸುಧಾರಿಸೋಕ್ಕಾಗಲ್ಲ, ಮಗುಗೆ ಹಾಲು ಬೇಕಾಗಿರುತ್ತೆ. ಸೊ ಇಂಥ ಟೈಮಲ್ಲೆಲ್ಲ ನಾವು ಏನು ಮಾಡಬೇಕು ಅಂತಂದರೆ, ಮಗುಗೆ ಆದಷ್ಟು ಜಾಸ್ತಿ ಹೊತ್ತು ಫೀಡ್ ಮಾಡಿಸ್ಬೇಕಾಗತ್ತೆ. ಅಂದರೆ 5 ಮಿನಿಟ್ಸ್ಗೆ 10 ಮಿನಿಟ್ಸ್ಗೆ ಈ ಥರ ಫೀಡ್ ಮಾಡಿಸ್ತಾ ಇದ್ದರೆ ನಮಗೆ ಮಿಲ್ಕ್ ಸಪ್ಲೈ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಮಗುಗೆ ಸಕ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಥರ ಸಕ್ ಮಾಡ್ತಾ ಇದ್ದರೆ ನಮ್ಮ ಬ್ರೈನ್ಗೂ ಕೂಡ ಸಂದೇಶ ಹೋಗುತ್ತೆ ಹಾಲು ಬೇಕು ಅಂತ ಹೇಳ್ಬಿಟ್ಟು. ಸೊ ಆವಾಗ ಹಾಲು ಪ್ರೊಡಕ್ಷನ್ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಒಂದು 5 ಮಿನಿಟ್ಸ್ಗೆ 10 ಮಿನಿಟ್ಸ್ಗೆ ಈ ಥರ ಹಾಲು ಕೊಡ್ತಾ ಇದ್ದರೆ ಮಗುಗೆ, ಆವಾಗ ಮಗು ಸಕ್ ಮಾಡಿದಷ್ಟು ನಮಗೆ ಹಾಲು ಪ್ರೊಡಕ್ಷನ್ ಅನ್ನೋದು ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಊಟ ಚೆನ್ನಾಗಿ ಮಾಡಬೇಕಾಗತ್ತೆ. ಸೊ ಡೆಲಿವರಿ ಆಗಿದ ತಕ್ಷಣ ನಮಗೆ ಸರಿಯಾಗಿ ಊಟ ಮಾಡೋದಕ್ಕೆ ಆಗಲ್ಲ ಅಂತ ನಮ್ಮ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿರುತ್ತೆ. ತುಂಬ ಸುಸ್ತಾಗಿರ್ತೀವಿ, ಆಗ್ತಾನೆ ಡೆಲಿವರಿ ಆಗಿರುತ್ತೆ, ಊಟ ಚೆನ್ನಾಗಿ ಮಾಡೋದಕ್ಕಾಗಲ್ಲ. ಆ್ಯಂಡ್ ಕೆಲವೊಂದು ಸಲ ನಮಗೆ ನೀರು ಕೂಡ ಕೊಡಲ್ಲ. ಸೊ ಇಂಥ ಟೈಮಲ್ಲೆಲ್ಲ ನಾವು ಹೊಟ್ಟೆ ತುಂಬ ಊಟ ಮಾಡಬೇಕಾಗತ್ತೆ. ನಾವು ಹೊಟ್ಟೆ ತುಂಬ ಎಷ್ಟು ಊಟ ಮಾಡ್ತೀವೋ ಮಗುಗೆ ಹಾಲು ಪ್ರೊಡಕ್ಷನ್ ಅನ್ನೋದು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಒಂದು. ನೆಕ್ಸ್ಟ್ ಅದಾದಮೇಲೆ ನೀರನ್ನ ಚೆನ್ನಾಗಿ ಕುಡಿಬೇಕು. ಡೆಲಿವರಿ ಆಗಿದ ತಕ್ಷಣ ತಣ್ಣೀರು ಕೊಡಲ್ಲ. ಸೊ ಹಂಗಾಗಿ ನಾನು ಕೂಡ ಅಷ್ಟೇ ಬಿಸಿನೀರನ್ನೇ ಕುಡಿತಾ ಇದ್ದು. ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡ್ಬಿಟ್ಟು ನನಗೆ ಯಾವಾಗ ಕುಡಿಬೇಕು ಅಂತ ಅನಿಸುತ್ತೋ ಆವಾಗ ಒಂದು ಸ್ಟೀಲ್ ಬಾಟಲ್ಗೆ ಅದನ್ನು ಸ್ಟೋರ್ ಮಾಡಿಕೊಂಡು ಕುಡ್ಕೊತಾ ಇದ್ದೆ. ಹಾಗೆ ನೀವು ಕೆಟಲ್ನ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಆ ಥರ ಮಾಡ್ಕೊತಾ ಇದ್ದೆ. ಸೊ ನೀರನ್ನ ಆದಷ್ಟು ಚೆನ್ನಾಗಿ ಕುಡಿಯೋದ್ರಿಂದ ನಮ್ಮ ದೇಹ ತುಂಬ ತಂಪಾಗಿ. ಡಾಕ್ಟರ್ಸ್ ಎಲ್ಲ ಬೈದರು ನಮ್ಮ ಮನೆಯಲ್ಲಿ, ಏನಕ್ಕೆ ನೀವು ನೀರು ಕೊಡ್ತಾ ಇಲ್ಲ, ನೀರು ಕೊಡಬೇಕು, ಅಟ್ಲೀಸ್ಟ್ ದಿನಕ್ಕೆ 3 to 4 ಲೀಟರ್ಸ್ ಆದರೂ ನೀರು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಸೊ ಆವಾಗ ಅದಾದಮೇಲೆ ನನಗೆ ನೀರು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ನನಗೆ ನಮ್ಮ ಅಮ್ಮಗೆ ತುಂಬ ಜಗಳ ಆಗಿಬಿಟ್ಟಿದೆ. ಸೊ ಯಾರ ಮನೆಗಳಲ್ಲೂ ಅಷ್ಟೇ ನೀರು ಕೊಡ್ದಿರ ಮಾತ್ರ ಇರಬೇಡಿ. ಹೇಳ್ಬೇಕು ಅಂತಂದರೆ ಬಾಡಿ ಸ್ವಲ್ಪ ತಂಪಾಗಿರೋದಕ್ಕೆ ನೀರೇ ಕಾರಣ. ನೀರು ಚೆನ್ನಾಗಿ ಕುಡಿಬೇಕು. ನೀರು ಕುಡಿಯೋದ್ರಿಂದ ಮಿಲ್ಕ್ ಸಪ್ಲೈ ಕೂಡ ಚೆನ್ನಾಗಾಗುತ್ತೆ, ಹಾಗೆ ಮಿಲ್ಕ್ ಪ್ರೊಡಕ್ಷನ್ ಕೂಡ ಚೆನ್ನಾಗಿರುತ್ತೆ. ಸೊ ಯಾರ ಮನೆಗಳಲ್ಲೂ ಅಷ್ಟೇ ನೀರು ಕೊಡ್ದಿರ ಮಾತ್ರ ಇರಬೇಡಿ. ನೀರು ಚೆನ್ನಾಗಿ ಕುಡೀರಿ. ಆದಷ್ಟು ಒಂದು 4 to 5 ಲೀಟರ್ವರೆಗೂ ನೀರು ಕುಡೀರಿ. ನೀರು ಕುಡಿಯೋದ್ರಿಂದ ನಾವು ಕೂಡ ಆರೋಗ್ಯವಾಗಿರ್ತೀವಿ, ಹಾಗೆ ಮಿಲ್ಕ್ ಸಪ್ಲೈ ಅನ್ನೋದು ಚೆನ್ನಾಗಾಗತ್ತೆ ಅಂತ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕಾಗತ್ತೆ. ಸೊ ಡೆಲಿವರಿ ಆಗಿದ ತಕ್ಷಣ ನಮಗೆ ಪಥ್ಯ ಅಂತ ಇಕ್ಕಿರ್ತಾರೆ. ಪಥ್ಯ ಅಂತ ಇಕ್ಕಿದಾಗ ನಾವು ಏನು ಮಾಡಬೇಕು ಅಂತಂದರೆ, 1 ಮಂತ್ ಅಷ್ಟೇ ನಾನು ಪಥ್ಯ ಇದ್ದಿದ್ದು, ಮತ್ತು ಜಾಸ್ತಿ ಏನು ಪಥ್ಯ ಇರಲಿಲ್ಲ. ನಾನು 1 ಮಂತು ಬರೀ ಖಾರ ಸ್ವಲ್ಪ ಕಡಿಮೆ ತಿನ್ಕೊಂಡು, ಅದೇ ಬೇಳೆ ಸಾರು, ರಸಮ್ಮು ಈ ಥರ ಎಲ್ಲ ಕೊಡ್ತಾರೆ ಅಲ್ವಾ. ಸೊ ಅಂಥ ಟೈಮಲ್ಲಿ ನಾನು ಬೆಳ್ಳುಳ್ಳಿನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೆ ಅದರಲ್ಲಿ. ಅಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಅಡುಗೆ ಮಾಡಿಕೊಂಡ್ರೆ ನಮಗೆ ಬೆಳ್ಳುಳ್ಳಿಯಿಂದ ಮಿಲ್ಕ್ ಸಪ್ಲೈ ಅನ್ನೋದು ಜಾಸ್ತಿ ಆಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಮ್ಮದು ಬ್ರೆಸ್ಟ್ ಮಿಲ್ಕ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಬೆಳ್ಳುಳ್ಳಿ. ಸೊ ನಾನೆಲ್ಲನೂ ಅಷ್ಟೇ ರಸಮ್ ಮಾಡಿದಾಗ ತುಂಬ ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿನ ಹಾಗೆ ಹಾಕ್ಕೊಡ್ತಾ ಇದ್ರಲ್ವ. ಸೊ ತಿಂದುಬಿಡ್ತಾ ಇದ್ದೆ. ಆ್ಯಂಡ್ ಬೆಳ್ಳುಳ್ಳಿ ಖಾರ ಕೂಡ ಮಾಡ್ಕೊಂಡು ತಿಂದಿದ್ದೀನಿ. ಸೊ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹಾಲು ತುಂಬ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಮೆಂತ್ಯಕಾಳನ್ನ ನಾವು ನೈಟ್ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಅದ್ರ ನೀರು ಕುಡಿಯೋದ್ರಿಂದ ಕೂಡ ತುಂಬ ಚೆನ್ನಾಗಿ ನಮಗೆ ಮಿಲ್ಕ್ ಅನ್ನೋದು ತುಂಬ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ನೈಟು 1 ಸ್ಪೂನು ಅಥವಾ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ನೆನೆಸಿಟ್ಬಿಡ್ತಾ ಇದ್ದೆ. ನೆನೆಸಿಟ್ಬಿಟ್ಟಿದ್ದಾದಮೇಲೆ ಮತ್ತು ಬೆಳಿಗ್ಗೆ ಎದ್ದು ಆ ನೀರನ್ನ ಕುಡಿತಾ ಇದ್ದೆ. ಸ್ವಲ್ಪ ನೀರು ಕುಡಿದ್ಬಿಟ್ಟು, ನಾರ್ಮಲ್ ವಾಟರ್ ಇರುತ್ತೆ ಅಲ್ವಾ, ಅದನ್ನು ಕುಡಿದ್ಬಿಟ್ಟು ಅದಾದಮೇಲೆ ಮೆಂತ್ಯಕಾಳು ನೀರನ್ನ ಕುಡಿಯೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀವು ಕೂಡ ಫಾಲೋ ಮಾಡಿ. ಯಾರಿಗೆಲ್ಲ ಎದೆ ಹಾಲು ಜಾಸ್ತಿ ಬರ್ತಾ ಇರಲ್ಲ, ಮಕ್ಕಳು ತುಂಬ ಅಳ್ತಾ ಇರ್ತಾರೆ, ಮತ್ತು ಬೇರೆ ಹಾಲನ್ನ ಕೊಡ್ತಾ ಇರ್ತೀರಾ. ಈಗಂತೂ ಎದೆ ಹಾಲು ಬರ್ತಾ ಇಲ್ಲ ಅಂತಂದರೆ ಫಾರ್ಮುಲಾ ಮಿಲ್ಕ್ನ ಕೊಡೋದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಇರಲಿ ಬಿಡು, ಏನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾರೆ. ಬಟ್ ಎದೆ ಹಾಲು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ. ಎದೆ ಹಾಲಿಂದ ತುಂಬ ಪೌಷ್ಟಿಕಾಂಶಗಳು ಮಕ್ಕಳಿಗೆ ಹೋಗುತ್ತೆ. ಸೊ ಅದರಿಂದ ಮಕ್ಕಳು ತುಂಬ ಆರೋಗ್ಯವಾಗಿರ್ತಾರೆ, ಅವರು ಡೆವಲಪ್ಮೆಂಟ್ಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಎದೆ ಹಾಲನ್ನ ಆದಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಕಾಳು ಕುಡಿಯೋದ್ರಿಂದ ನಮ್ಮ ಎದೆ ಹಾಲು ಅನ್ನೋದು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಹಾಲು. ಡೆಲಿವರಿ ಆಗಿದ ತಕ್ಷಣ ನಮಗೆ ಜಾಸ್ತಿ ಕೊಡೋದೇ ಕಾಫಿ. ನಮ್ಮ ಮನೇಲಿ ಕೊಟ್ಟಿರೋದು ಕಾಫಿ ಮತ್ತು ರಸ್ ಕೊಟ್ಬಿಡ್ತಾರೆ. ಜಾಸ್ತಿ ಕುಡಿಬಾರ್ದು ಹಾಲು ಮತ್ತು ಟೀ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಲು ಕೂಡ ಕೊಡಲ್ಲ. ಹಾಲು ಕೊಡಿಯಮ್ಮ ಅಂತ ಕೇಳಿದ್ರೆ ನಮ್ಮ ಮನೇಲಿ ಏನು ಹೇಳಿದ್ರು ಗೊತ್ತಾ, ಹಾಲು ಕುಡಿಬಾರ್ದು, ವಾಯು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನನಗೆ ಡೆಲಿವರಿ ಆಗೋಕ್ಕೂ ಮುಂಚೆನೂ ಅಷ್ಟೇ ನಾನು ಟೀ ಕಾಫಿ ಏನೂ ಅಭ್ಯಾಸ ಇಲ್ಲ.
ನನಗೇನಾದರೂ ಕುಡಿಬೇಕು ಅಂತಂದರೆ ಯಾವುದಾದ್ರೂ ಒಂದು ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ, ಹಾಗೆ ಇಲ್ಲ ಅಂತಂದರೆ ಬಿಸಿನೀರು ಮಾಡ್ಕೊಂಡು ಕುಡಿತೀನಿ. ಸೊ ನನಗೆ ಬೇಕೇ ಬೇಕು ಟೀ ಕಾಫಿ ಅನ್ನೋ ಅಷ್ಟು ಮಟ್ಟಕ್ಕೇನೂ ಇಲ್ಲ, ಯಾವಾಗಾದರೂ ಇಷ್ಟ ಆದಾಗ ಸಮ್ಟೈಮ್ಸ್ ಅವಾಗವಾಗ ಕುಡಿತಾ ಇದ್ದೆ ಅಷ್ಟೇ ಟೀ ಕಾಫಿ. ಸೊ ಅದು ಬಿಟ್ಬಿಟ್ಟು ಡೆಲಿವರಿ ಆದಮೇಲೆ ನಮ್ಮಮ್ಮ ಬರೀ ಕಾಫಿನೇ ಕೊಡ್ತಾಯಿದ್ರು ನಂಗೆ ಕಾಫಿ ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಕಾಫಿ ಕುಡಿದ್ರೆ ಏನಾಗುತ್ತೆ ಗೊತ್ತಾ, ಗ್ಯಾಸ್ಟ್ರಿಕ್ಗೆ ಹೊಟ್ಟೆಯಲ್ಲೆಲ್ಲ ಒಂಥರ ಉರಿಯಾದಂಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ನನಗೆ ಕುಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಸರಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದರು, ಇಲ್ಲ ಹಾಲು ಕೊಡಬೇಕು, ಹಾಲು ಕೊಡೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ, ತಾಯಿ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವಾಗಿಂದ ನಾನು ಬೆಳಿಗ್ಗೆ ಮತ್ತು ಸಾಯಂಕಾಲ ಹಾಲು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೆಲ್ಲ ಹಸು ಹಾಲು ಸಿಗ್ತಾಯಿತ್ತು ಸೊ ಊರಲ್ಲಿ, ಸೊ ಅದನ್ನೇ ಕಾಯಿಸ್ಕೊಡ್ತಾಯಿದ್ರು. ಸೊ ಅದು ಕುಡಿಯೋದ್ರಿಂದ ನಮ್ಮ ಎದೆ ಹಾಲು ಅನ್ನೋದು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಊಟದ ವಿಚಾರದಲ್ಲೂ ಅಷ್ಟೇ, ಕೆಲವ್ರು ಏನು ಮಾಡ್ತಾರೆ, ಡಯಟು ಅದು ಇದು ಅಂತ ಹೇಳ್ಬಿಟ್ಟು ಇಷ್ಟಿಷ್ಟೇ ತಿಂತೀರಾ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನೇನು ಮಾಡಿದೆ ಅಂತಂದರೆ ಹೊಟ್ಟೆ ತುಂಬ ತಿಂತಾಯಿದ್ದೆ, ಎಷ್ಟು ಕೊಟ್ಟರೆ ಅಷ್ಟು, ಯಾವ್ದು ಕೊಟ್ಟರೆ ಅದು, ಅಂದರೆ ರಸಮ್ ಕೊಡ್ತಾರಾ, ಸಾಂಬಾರು ಕೊಡ್ತಾರಾ, ಬರೀ ತುಪ್ಪದನ್ನ ಕೊಡ್ತಾಯಿದ್ರು, ಅದನ್ನೇ ಹೊಟ್ಟೆ ತುಂಬ ತಿಂತಾಯಿದ್ದೆ. ಎಷ್ಟು ಅಂದರೆ ನನಗೆ ಎಷ್ಟು ಹಶ್ವಾಗ್ತಾ ಇತ್ತೋ ಅಷ್ಟು ತೃಪ್ತಿಯಾಗಿ ತಿಂತಾಯಿದ್ದೆ. ನಾನು ಅದನ್ನೇನೂ ಕೂಡ ಅಯ್ಯೋ ಅಷ್ಟೇ ತಿನ್ನಬೇಕು ಇಷ್ಟೇ ತಿನ್ನಬೇಕು ಆ ಥರ ಏನೂ ಅನ್ಕೊತಾ ಇರಲಿಲ್ಲ. ಸೊ ಎಷ್ಟು ಬೇಕೋ ಹೊಟ್ಟೆ ತುಂಬ ಅಷ್ಟು ತಿಂತಾಯಿದ್ದೆ. ಆ ಥರ ತಿನ್ನೋದ್ರಿಂದ ನಾವು ಕೂಡ ತೃಪ್ತಿಯಾಗಿ ಊಟ ಮಾಡ್ತೀವಿ, ನಮಗೂ ಕೂಡ ಎನರ್ಜಿ ಇರುತ್ತೆ, ಮಗುನ ನೋಡ್ಕೊಳ್ಳೋದಕ್ಕಾಗತ್ತೆ, ನಮ್ಮದು ಆವಾಗ ತುಂಬ ರಿಕವರಿ ಆಗೋದಕ್ಕೆ ಟೈಮ್ ತಗೊಳುತ್ತೆ ನಮ್ಮ ಬಾಡಿ. ಸೊ ಈ ಥರ ಹೊಟ್ಟೆ ತುಂಬ ಊಟ ಮಾಡೋದ್ರಿಂದ ಆದಷ್ಟು ಬೇಗ ರಿಕವರಿ ಆಗ್ತೀವಿ ಆ್ಯಂಡ್ ಮಗುನ ಕೂಡ ತುಂಬ ಚೆನ್ನಾಗಿ ನೋಡ್ಕೊತೀವಿ. ಮಿಲ್ಕ್ ಪ್ರೊಡಕ್ಷನ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಅದಾದಮೇಲೆ ಸೊಪ್ಪುಗಳು ತಿನ್ನಬೇಕು. ಮೇಯ್ನು ಪಾಲಕ್ ಸೊಪ್ಪಾಗಿರ್ಬೋದು, ನುಗ್ಗೆಕಾಯಿ ಸೊಪ್ಪಾಗಿರ್ಬೋದು, ಮತ್ತು ಮೆಂತ್ಯ ಸೊಪ್ಪು, ಬೀನ್ಸು, ಮತ್ತು ನಾನು ಎಲ್ಲನೂ ತಿಂತಾಯಿದ್ದೆ. ಇಂಥದ್ದು ಅಂತ ಏನಿಲ್ಲ, ನಾನು 20 ಡೇಸ್ ಅಷ್ಟೇ ಬರೀ ರೈಸು ಮತ್ತು ಸಾಂಬಾರು, ಬರೀ ತಿಳಿ ಸಾರು ಆ ಥರದ್ದೆಲ್ಲ ಕೊಡ್ತಿದ್ರಲ್ವ, ನಾನು 20 ಡೇಸ್ ಅಷ್ಟೇ ತಿಂತಾಯಿದ್ದು. ಅದಾದಮೇಲೆ ನಾನು ಪಲ್ಯಗಳನ್ನ ಮಾಡ್ಕೊಂಡು ತಿಂತಾಯಿದ್ದೆ. ಇದು ಕ್ಯಾರೆಟ್ ಪಲ್ಯ ಆಗಿರ್ಬೋದು, ಬೀಟ್ರೋಟ್ ಪಲ್ಯ ಆಗಿರ್ಬೋದು, ಮತ್ತು ನುಗ್ಗೆಕಾಯಿ ಸೊಪ್ಪಿಂದು ಪಲ್ಯ ಆಗಿರ್ಬೋದು, ಸೋರೆಕಾಯಿ ಅಂತೂ ತುಂಬಾ ಒಳ್ಳೆಯದು, ಹೀಟ್ ಪದಾರ್ಥ ಅಲ್ವಾ. ಸೊ ಅಂಥ ಬಾಣಂತಿ ಟೈಮಲ್ಲಂತೂ ತುಂಬ ಚೆನ್ನಾಗಿ ಹೀಟ್ ಪದಾರ್ಥಗಳನ್ನ ಕೊಡ್ತಾರೆ. ಸೊ ಅವಾಗ ಸೋರೆಕಾಯಿ ಕೂಡ ಹಾಲು ಉತ್ಪತ್ತಿ ಆಗೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನು ಅದಾದಮೇಲೆ ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಈ ಥರದ್ದೆಲ್ಲ ನನಗೆ ಅಟ್ಲೀಸ್ಟ್ ತಿನ್ನೋಕ್ಕಾಗದೇ ಇದ್ರೂ ಪಲ್ಯ ಮಾಡಿ ತಿನ್ನೋದ್ರಿಂದ ಅದರದ್ದು ನ್ಯೂಟ್ರಿಷನ್ಸ್ ಇರುತ್ತೆ, ಅದು ಕೂಡ ನಮ್ಮ ಬಾಡಿಗೆ ಹೋಗುತ್ತೆ. ಹಾಗೆ ಮಗುಗೆ ಹಾಲು ಕುಡಿಸ್ತಾ ಇರ್ತೀವಿ, ಹಾಲು ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ, ನಿಮ್ಗೆ ಏನಿರುತ್ತೆ, ಏನು ಕೊಡ್ತಿರ್ತಾರೋ ಅದನ್ನು ತಿನ್ಕೊಂಡು ಆರಾಮಾಗಿ ಊಟ ಮಾಡಿ ಮಗುಗೆ ತುಂಬ ಚೆನ್ನಾಗಿ ಹಾಲು ಪ್ರೊಡಕ್ಷನ್ ಅನ್ನೋದು ಆಗುತ್ತೆ ಅಂತ ಹೇಳಿ ಅಷ್ಟೇ. ಆದಷ್ಟು ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ನೀವು ಆರಾಮಾಗಿರಿ, ನಿಮ್ಮ ಮಗು ಆಯಿತು ನೀವಾಯಿತು ಅಷ್ಟೇ. ಏನೇ ಟೆನ್ಷನ್ಸ್ ಇದ್ರೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಸೊ ಆ ಟೈಮಲ್ಲಿ ನಿಮ್ಮ ಮೈಂಡು ಆದಷ್ಟು ಕಾಮಾಗಿ ಇಟ್ಕೊಂಡಿರಿ. ಯಾಕೆಂದರೆ ತುಂಬ ಡಿಪ್ರೆಷನಲ್ಲಿ ಇರ್ತೀವಿ ನಾವು. ನಮ್ಗೆ ನೋಡಿದ್ರೆ ಒಂದು ಕಡೆ ಮಗು ಅಳ್ತಾ ಇರುತ್ತೆ, ಆ ಮಗುನ ಸುಧಾರಿಸ್ಬೇಕಾಗತ್ತೆ, ನಮ್ಮ ಬಾಡಿ ಅಷ್ಟು ಇದಿರಲ್ಲ, ತುಂಬ ಸುಸ್ತಾಗಿರ್ತೀವಿ ಆ್ಯಂಡ್ ನಡೆಯೋದಕ್ಕಾಗ್ತಾ ಇರಲ್ಲ, ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಬೇರೆಯವ್ರು ಇರಬೇಕು. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಇರುತ್ತೆ ಅಲ್ವಾ. ಆದಷ್ಟು ನಿಮ್ಮನ್ನು ನೀವು ಕೇರ್ ಮಾಡಿ, ನೀವು ಬೇಗ ರಿಕವರಿ ಆಗೋದನ್ನು ನೋಡಿ. ಸೊ ಅಂಥ ಟೈಮಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಬರೀ ನಮ್ಮ ಬಗ್ಗೆ, ನಮ್ಮ ಮಗು ಬಗ್ಗೆ ಹೆಚ್ಚು ಗಮನ ಇರೋದ್ರಿಂದ ಮೆಂಟಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ ಆ್ಯಂಡ್ ಫಿಸಿಕಲಿ ಕೂಡ ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದು ನಾನು ಫಾಲೋ ಮಾಡಿದ್ದು. ನೆಕ್ಸ್ಟ್ ಅದಾದಮೇಲೆ ನಾನು 1 ಮಂತ್ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನೆಲ್ಲನೇ ಇನ್ಕ್ಲೂಡ್ ಮಾಡಿಕೊಂಡೆ. ಸೊ ಡ್ರೈ ಫ್ರೂಟ್ಸ್ ಅಂದರೆ ಜಾಸ್ತಿ ಏನೂ ಇಲ್ಲ, ಫಸ್ಟ್ ಆಲ್ಮಂಡ್ಸಿಂದ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ಮಂಡ್ಸ್ನ ನೈಟ್ ಸೋಕ್ ಮಾಡಿಬಿಟ್ಟು ಅದನ್ನು ಬೆಳಿಗ್ಗೆ ಪೀಲ್ ಮಾಡಿಬಿಟ್ಟು ತಿಂತಾಯಿದ್ದೆ. ಮತ್ತು ಕಡಲೆ ಬೀಜನೂ ಅಷ್ಟೇ, ಕಡಲೆ ಬೀಜನ ಸ್ವಲ್ಪ ನೆನೆಸ್ಬಿಟ್ಟು ಅದನ್ನು ಕೂಡ ತಿಂತಾಯಿದ್ದೆ. ಸೊ ಈ ಥರ ಮಾಡೋದ್ರಿಂದ ನಮಗೆ ಬ್ಲಡ್ ತುಂಬ ಲಾಸ್ ಆಗಿರುತ್ತೆ ಡೆಲಿವರಿ ಟೈಮಲ್ಲಿ. ಸೊ ಕಡಲೆ ಬೀಜದಿಂದ ಬ್ಲಡ್ಡು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಕ್ಯಾರೆಟು ಬೀಟ್ರೋಟ್ ತಿನ್ನೋದ್ರಿಂದ ಬ್ಲಡ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರ ಅಂಡು ಮಸಾಲೆ ಐಟಮ್ಸ್ ಏನೂ ನಾನು ಜಾಸ್ತಿ ತಿನ್ನಲ್ಲ, ಈಗಲೂ ಕೂಡ ತಿನ್ನಲ್ಲ. ಆ್ಯಂಡ್ ಹುಳಿ ಐಟಮ್ಸ್ ಏನೂ ತಿನ್ನಲ್ಲ. ಹುಳಿ ಅಂತಂದರೆ ಆರೆಂಜ್ ತಿನ್ನಲ್ಲ, ಮತ್ತು ನಿಂಬೆಹಣ್ಣು. ಸೊ ಈ ಥರದ್ದೆಲ್ಲ ನಾನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಲೈಟಾಗಿ ಮಾಡಿದ್ರೂ ಸ್ವಲ್ಪ ಚಿತ್ರಾನ್ನ ಆ ಥರದ್ದು ಏನಾದರೂ ಮಾಡಿರ್ತೀವಲ್ವ, ಸೊ ಸ್ವಲ್ಪ ತಿನ್ಕೊತೀನಿ. ಅದು ಬಿಟ್ಟರೆ ಇನ್ನು ಜಾಸ್ತಿ ಅಂತಂದರೆ ನಾನು ಸೊಪ್ಪಿನ ಸಾರುಗಳು ತಿಂತೀನಿ. ದಂಟ್ಸೊಪ್ಪು ಬೇಡ, ದಂಟ್ಸೊಪ್ಪು ಸ್ವಲ್ಪ ಶೀತ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆರಾಮಾಗಿ ಪಲ್ಯಗಳ ಥರ ಮಾಡಿಕೊಂಡು ಅಥವಾ ಸಾಂಬಾರಲ್ಲೇ ಹಾಕ್ಕೊಂಡು ಪಪ್ಪು ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ತಿಂದಿದ್ದೀನಿ. ಸೊ ಹಂಗಾಗಿ ನನಗೆ ಸ್ವಲ್ಪ ನನ್ನ ಮಗು ಗುಂಡಾಗಿದೆ, ನನಗೆ ಎದೆ ಹಾಲು ಕೂಡ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಥರ ಎಲ್ಲ ಆಹಾರಗಳನ್ನು ಕೂಡ ನಿಮ್ಮ ಡಯಟಲ್ಲೇ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಾಲು ಉತ್ಪತ್ತಿ ಅನ್ನೋದು ತುಂಬ ಚೆನ್ನಾಗಿ ಆಗತ್ತೆ ಅಂತ. ಆ್ಯಂಡ್ ನಾನೇನು ಡಯಟು ಅದು ಇದು ಏನು ಫಾಲೋ ಮಾಡಲ್ಲ. ನನಗೇನು ಅನ್ಸುತ್ತೋ ಅದನ್ನು ಮಾಡ್ಕೊಂಡು ತಿಂತೀನಿ, ಆರೋಗ್ಯವಾಗಿ ಮಾಡ್ಕೊಂಡು ತಿಂತೀನಿ. ಹಾಕಿಲ್ಲರಾಗಿ ಅದೇ ತಿನ್ನಬೇಕು ಇದೇ ತಿನ್ನಬೇಕು, ಬರೀ ಹಾಲಾಗೋದಕ್ಕೆ ಮಾತ್ರ ಅದೇ ತಿನ್ನಬೇಕು ಅಂತ ಏನೂ ಇಲ್ಲ. ನಾನು ಏನಾಗುತ್ತೋ ನನ್ನ ಕೈಯಲ್ಲಿ ನಮ್ಮ ಮನೇಲಿ ಏನಿದೆಯೋ ಅದರಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಹಾಲಾಗೋದಕ್ಕೆ ಯಾವುದೆಲ್ಲ
ಆಹಾರಗಳು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಮಾಡಿಕೊಂಡು ನಾನು ಅಡುಗೆನ ಮಾಡಿಕೊಂಡು ತಿಂತೀನಿ. ಸೊ ಈ ಥರ ತಿನ್ನೋದ್ರಿಂದ ನಾವು ಕೂಡ ಖುಷಿಯಾಗಿರ್ತೀವಿ ಆ್ಯಂಡ್ ಮಗು ಕೂಡ ಖುಷಿಯಾಗಿರುತ್ತೆ. ನಮಗೆ ಹಾಲು ಉತ್ಪತ್ತಿ ಕೂಡ ಚೆನ್ನಾಗಾಗುತ್ತೆ. ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಪರ್ಟಿಕ್ಯುಲರಾಗಿ ಏನೂ ಇಲ್ಲ. ನಿಮಗೆ ನಿಮ್ಮ ಮಗುಗೆ ನೋಡ್ಕೊಳ್ಳಿ ಯಾವ್ದು ಅಡ್ಜಸ್ಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಮಗುನ ನೋಡಿಕೊಂಡು ನಿಮ್ಮ ಆರೋಗ್ಯನ ಕೂಡ ನೋಡಿಕೊಂಡು ನಿಮ್ಗೆ ಯಾವ ಥರ ಇದಾಗುತ್ತೋ ಆ ಥರ ನೀವು ನಿಮ್ಮ ಡಯಟ್ನ ಫಾಲೋ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಂಥ ವಿಡಿಯೋಸ್ ಬೇಕು ಅಂತಂದರೆ ಇನ್ನೂ ಮಾಡ್ತೀನಿ, ಕಮೆಂಟ್ ಮಾಡಿ. ಸೊ ಓಕೆನಾ, ಬಾಯ್ ಗಾಯ್ಸ್, ಬಾಯ್.